ಬೆಂಗಳೂರಿನ ಕೂಗಳತೆ ದೂರದಲ್ಲಿ ಚಡ್ಡಿ ಗ್ಯಾಂಗ್ ಒಂದು ಎಂಟ್ರಿ ಕೊಟ್ಟಿದೆ. ಮಧ್ಯರಾತ್ರಿ ಫೀಲ್ಡ್ಗೆ ಇಳಿಯುವಂತಹ ಖದೀಮರು ಹೊಂಚು ಹಾಕಿ ಸಂಚು ರೂಪಿಸುತ್ತಿದ್ದಾರೆ. ದೊಡ್ಡ ದೊಡ್ಡ ಮನೆಗಳನ್ನೇ ಟಾರ್ಗೆಟ್ ಮಾಡುವಂತಹ ಚಡ್ಡಿ ಗ್ಯಾಂಗ್ ಇಡೀ ಏರಿಯಾ ಜನರನ್ನ ಬೆಚ್ಚಿ ಬೀಳಿಸಿದೆ. ಮಧ್ಯರಾತ್ರಿ 3 ಗಂಟೆ ಸಮಯ ಕಿಡಿ ಏರಿಯಾ ಜನ ಗಾಢ ನಿದ್ದೆಗೆ ಜಾರಿದ್ರು. ಒಬ್ಬ ಮನುಷ್ಯರ ಸುಳಿವು ಅಲ್ಲಿರಲಿಲ್ಲ. ಇದೇ ಹೊತ್ತಲ್ಲದೆ ಮೂವರು ಚಡ್ಡಿ ಕಿರಾತಕರು ಅಖಾಡಕ್ಕಿಳಿದಿದ್ರು. ಗೇಟ್ ಕ್ಲೋಸ್ ಮಾಡಿದ್ದ ಮನೆಯನ್ನೇ ಟಾರ್ಗೆಟ್ ಮಾಡಿದ್ದವರು ಕ್ಷಣ ಮಾತ್ರದಲ್ಲಿ ಬೀಗ ಮುರಿಯೋದಕ್ಕೆ ಮುಂದಾಗಿದ್ರು. ಆದ್ರೆ ಏನೇ ಸರ್ಕಸ್ ಮಾಡಿದ್ರು ಗೇಟ್ ಓಪನ್ ಮಾಡೋದಕ್ಕಾಗಿಲ್ಲ. ಹೀಗಾಗಿ ಕಾಂಪೌಂಡ್ ಹತ್ತಿ ಒಳನುಗ್ಗಿದವರು ಕುಂಬಾರನಹಳ್ಳಿ ಜನರನ್ನ ಬೆಚ್ಚಿ ಬೀಳಿಸಿದ್ದಾರೆ. ಕಗ್ಗತ್ತಲ ರಾತ್ರಿಯಲ್ಲಿ ಚಡ್ಡಿ ಗ್ಯಾಂಗ್ ಹಾವಳಿ. ಸಪ್ಪಳ ಮಾಡದೆ ಬರ್ತಾರೆ, ನಗ ನಾಣ್ಯ ದೋಚ್ತಾರೆ. ಇವರನ್ನ ನೋಡ್ತಿದ್ರೇನೆ ಭಯ ಶುರುವಾಗುತ್ತೆ ಕಣ್ರೆ. ಯಾಕಂದ್ರೆ ಮೈ ಮೇಲೆ ಬರೀ ಬನಿಯಾನ್, ತಲೆ ಮೇಲೆ ಟವಲ್, ಚಡ್ಡಿಯಲ್ಲದೆ ಎಂಟ್ರಿ ಕೊಡೋ ಈ ಕಿರಾತಕರು ಇಡೀ ಏರಿಯಾ ಜನರ ನಿದ್ದೆಗೆಡಿಸಿದ್ದಾರೆ. ಇದು ಆನೇಕಲ್ ತಾಲೂಕಿನ ಕುಂಬಾರನಹಳ್ಳಿಯ ಸೆಲೆಬ್ರಿಟಿ ಇಕೋ ಫ್ರಂಟ್ ಬಡಾವಣೆ. ಇದೇ ಏರಿಯಾಗೆ ಮಧ್ಯರಾತ್ರಿ ಎಂಟ್ರಿ ಕೊಟ್ಟವರು ಚಂದ್ರಶೇಖರ್ ಹಾಗೂ ರಾಮರೆಡ್ಡಿ ಅನ್ನೋರ ಮನೆಯನ್ನ ಟಾರ್ಗೆಟ್ ಮಾಡಿದ್ದಾರೆ. ಒಳ ಹೋಗೋದಕ್ಕೆ ಗೇಟ್ ಕ್ಲೋಸ್ ಆಗಿದ್ರಿಂದ ಗೇಟಿನ ಲಾಕ್ ಮುರಿಯೋದಕ್ಕೆ ಇನ್ನಿಲ್ಲದ ಸರ್ಕಸ್ ಮಾಡಿದ್ರು. ಕಬ್ಬಿಣದ ರಾಡನ್ನ ತಂದು ಬೀಗ ಓಪನ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಆದ್ರೂ ಕೂಡ ಲಾಕ್ ಕಟ್ ಆಗಿಲ್ಲ. ಆಗ್ಲೇ ನೋಡಿ ಕಾಂಪೌಂಡ್ ಹತ್ತು ಖತರ್ನಾಕ್ ಪ್ಲಾನ್ ಹೊಳೆದಿತ್ತು. ಕಾಂಪೌಂಡ್ ಹತ್ತಿದವರು ನಿಧಾನಕ್ಕೆ ಮನೆಯನ್ನ ಒಂದು ರೌಂಡ್ ಹಾಕಿದ್ರು. ಎಲ್ಲಿಂದ ಹೋಗೋದಕ್ಕಾಗುತ್ತೆ ಅಂತ ಎಲ್ಲಾ ಕಡೆ ತಡಕಾಡ್ತಾರೆ. ಆದ್ರೆ ಈ ವೇಳೆ ಮಹಿಳೆಯೊಬ್ಬರಿಗೆ ಕಳ್ಳರು ಬಂದಿರೋದು ಗೊತ್ತಾಗಿದೆ. ಹೀಗಾಗಿ ಜೋರಾಗಿ ಕಿರಿಚಿಕೊಳ್ತಾಗಿದ್ದಂತೆ ಏರಿಯಾ ಜನ ಎಚ್ಚರವಾಗಿದ್ದಾರೆ. ಹೀಗಾಗಿ ಕೆಲಸ ಕೆಡತು ಅಂದುಕೊಂಡವರು ಬರಿಗೈನಲ್ಲೇ ಕಾಲ್ಕಿತ್ತಿದ್ದಾರೆ. ಒಟ್ನಲ್ಲಿ ಚಡ್ಡಿ ಗ್ಯಾಂಗ್ ಹಾವಳಿಗೆ ಇಡೀ ಏರಿಯಾ ಜನ ಬೆಚ್ಚಿ ಬಿದ್ದಿದ್ದು ಪೊಲೀಸರು ಕಡಿವಾಣ ಹಾಕೋ ಕೆಲಸ ಮಾಡಬೇಕಿದೆ. ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್. ಅದೆಷ್ಟೋ ಮಂದಿ ಮಕ್ಕಳಾಗ್ತಾ ಇಲ್ಲ ಅಂತ ಕಂಡ ದೇವರಿಗೆ ಹರಕೆ ಕಟ್ಟಿಕೊಳ್ತಾರೆ. ಕಂಡ ಆಸ್ಪತ್ರೆಗೆಲ್ಲ ತೋರಿಸಿ ಬರ್ತಾರೆ. ಆದ್ರೆ ಇಲ್ಲೊಬ್ಬ ತಾಯಿ ತನ್ನ ಕರುಳ ಕುಡಿಯನ್ನೇ ಕೊಂದು ಹಾಕಿದ್ದಾಳೆ. ಜಸ್ಟ್ 2 ತಿಂಗಳ ಹಸುಗೂಸನ್ನ ಜಲಸಮಾಧಿ ಮಾಡಿದ್ದಾಳೆ.